ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಿಮ್ ಜಾಂಗ್ ಉನ್ ತಿಕ್ಕಲು ದೊರೆ ಅಂತಲೇ ಫೇಮಸ್ಸು ಇಡೀ ಜಗತ್ತಲ್ಲಿ. ಆತ ಯಾವಾಗ ಏನು ಮಾಡ್ತಾನೆ ಅನ್ನೋದು ಯಾರಿಗೂ ಸಹ ಸ್ಪಷ್ಟತೆ ಇರೋದಿಲ್ಲ. ಅಂತಹ ಮನಸ್ಥಿತಿ, ಅಂತಹ ದೇಶ, ಅಂತಹ ಆಡಳಿತ ಉತ್ತರ ಕೊರಿಯಾ, ನಾರ್ತ್ ಕೊರಿಯಾ. ಆ ಕಿಮ್ ಜಾಂಗ್ ಉನ್ ಈಗ ಅಮೆರಿಕ ವಿರುದ್ಧ, ಡೊನಾಲ್ಡ್ ಟ್ರಂಪ್ ವಿರುದ್ಧ ರೊಚ್ಚಿಗೆದ್ದು ನಿನ್ನೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ ಅಂತ ಇರಾನ್ ಮೀಡಿಯಾ ಹೇಳ್ತಾ ಇದೆ, ನಾರ್ತ್ ಕೊರಿಯಾ ಮೀಡಿಯಾನು ಹೇಳ್ತಾ ಇದೆ. ಎರಡು ಗವರ್ನಮೆಂಟ್ ಮೀಡಿಯಾಗಳಾಗಿರೋದ್ರಿಂದ ಅಲ್ಲಿ ಸುಮ್ಮನೆ ಸುದ್ದಿಗಳು ಬರಲ್ಲ. ಎರಡೂ ದೇಶದ ಮೀಡಿಯಾಗಳಲ್ಲಿ ಆ ಸುದ್ದಿಗಳಾಗಿದ್ದಾವೆ. ಸೊ ಏನು ಹೇಳಿದ್ದಾನೆ ಅನ್ನೋದು ಮುಖ್ಯವಾಗಿ ನೋಡೋದಾದರೆ ಒಂದು ಒಳ್ಳೆ ಸೆಂಟೆನ್ಸ್ ಬಳಸಿದ್ದಾನೆ. ಅದನ್ನು ಆಲ್ಮೋಸ್ಟ್ ಜಗತ್ತಿನಲ್ಲಿ ಸಾಕಷ್ಟು ದೇಶಗಳು ಒಪ್ಕೊಳ್ತವೆ. ಅಮೇರಿಕ ಉಗ್ರವಾದಿ ದೇಶ, ಅದೊಂದು ಉಗ್ರವಾದವನ್ನು ಹರಡುವ ದೇಶ ಅಂತ ಕಿಮ್ ಜಾಂಗ್ ಉನ್ ರೊಚ್ಚಿಗೆದ್ದಿದ್ದಾನೆ ಅಥವಾ ಟೀಕೆ ಮಾಡಿದ್ದಾನೆ. ಅದರ ಜೊತೆಗೆ ಇರಾನ್ ಮೇಲೆ ಆಗಿರುವಂತಹ ದಾಳಿಯನ್ನು ಖಂಡಿಸಿದ್ದಾನೆ ಅನ್ನೋದು ಸಹ ಈಗ ಆ ಸುದ್ದಿಗಳಿಂದ ಬರ್ತಾ ಇದೆ. ಸೊ ಕಂಪ್ಲೀಟಾಗಿ ಏನು ಹೇಳ್ದ ಅನ್ನೋದನ್ನು ವಿವರಿಸ್ತೀನಿ. ಅದರ ಜೊತೆಗೆ ನಾರ್ತ್ ಕೊರಿಯಾ ಮತ್ತು ಈ ಇರಾನ್ನ ಸಂಬಂಧಗಳು 1979 ಇರಾನ್ ಕ್ರಾಂತಿಯ ನಂತರ ಹೇಗಿದ್ದವು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ 4-5 ಪದಗಳಲ್ಲಿ ಅಥವಾ ಒಂದು ಪ್ಯಾರಾಗ್ರಾಫಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ಮೊದಲಿಗೆ ಫೆಬ್ರವರಿ 28ನೇ ತಾರೀಕು 2026ನೇ ಇಸವಿಯಲ್ಲಿ, ಅಂದರೆ ಕಳೆದ ತಿಂಗಳು 28ನೇ ತಾರೀಕು, ಮಾತುಕತೆಗಳ ನಡುವೆ ಮೋಸದಿಂದ ದ್ರೋಹ ಬಗೆದು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ರು. ಮೊದಲನೇ ದಾಳಿಯಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನು ಕೊಂದು ಹಾಕಿದ್ರು. ಆ ನಂತರ ಇವ್ರದ್ದು ಏನಿದ್ದಿದ್ದು ನಿರೀಕ್ಷೆ ಅಥವಾ ಪ್ಲಾನಿಂಗ್ ಅಂದರೆ 2-3 ದಿನಗಳಲ್ಲಿ, ಸರ್ವೋಚ್ಚ ನಾಯಕ ಹೋದ 2-3 ದಿನಗಳಲ್ಲಿ ಇರಾನ್ ಕುಸ್ತು ಹೋಗುತ್ತೆ, ಶರಣಾಗ್ಬಿಡುತ್ತೆ, ನಾವು ಲಪ್ಟಾಯಿಸ್ಬಿಡ್ಬೋದು ಅಂತ. ಬಟ್ 26ನೇ ದಿನ, ಇವತ್ತು 26ನೇ ದಿನ, ಇರಾನ್ ಸೇನೆ IRGC ಎದುರೇಟು ಅಂದರೆ ಎದುರೇಟು, ಕಣ್ಣಿಗೆ ಕಣ್ಣು ತಲೆಗೆ ತಲೆ ಅನ್ನುವ ರೀತಿಯಲ್ಲಿ ಫೈಟ್ ಮಾಡ್ತಾ ಇದೆ. ಒಂದು ಚೂರು ಸಹ ಹಿಂದಕ್ಕೆ ಹೋಗ್ತಾ ಇಲ್ಲ. ತನಗೆ ಎಷ್ಟೋ ಪೆಟ್ಟಾಗ್ತಿದೆ ಅದು ಕೇರ್ ಮಾಡ್ತಿಲ್ಲ, ಪ್ರತಿ ದಾಳಿ ನಡೆಸ್ತಾನೆ ಇದೆ, ಇಸ್ರೇಲನ್ನು ಧ್ವಂಸ ಮಾಡ್ತಿದೆ. ಈ ಕಡೆ ಅಮೆರಿಕದ ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಏನು ಅಡ್ಡೆಗಳಿದ್ದಾವೆ ಅಥವಾ ಬೇಸುಗಳು, ಕ್ಯಾಂಪುಗಳು ಏನಿದ್ದಾವೆ, ಏರ್ ಬೇಸ್ಗಳು, ಅವುಗಳನ್ನೆಲ್ಲ ನಾಶ ಮಾಡಿಕೊಂಡು ಬರ್ತಾ ಇದೆ. ರಾಡಾರ್ ಸಿಸ್ಟಮ್ನ ಮುಗಿಸ್ಬಿಸಾಕಿದೆ. ಉಳಿದಂತಹ ಬೇರೆ ವಿಚಾರಗಳಿಗೆ ಬೇರೆ ವಿಡಿಯೋಗಳು ನೋಡ್ಬೋದು. ಪ್ರತಿದಿನ ನಾನು 2-3 ವಿಡಿಯೋ ಇರಾನ್ ಯುದ್ಧದ ವಿಚಾರದಲ್ಲಿ ಹಾಕ್ತಾ ಇದ್ದೇನೆ. ಸೊ ಅದೇ ಇರಬೇಕಾದ್ರೆ ಈಗ ನಾರ್ತ್ ಕೊರಿಯಾದ ಸರ್ವಾಧಿಕಾರಿ, ಸರ್ವೋಚ್ಚ ನಾಯಕ ಕಿಮ್ ಜಾಂಗ್ ಉನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಥವಾ ತನ್ನ ಅಭಿಪ್ರಾಯವನ್ನು, ತನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾನೆ ಅಂತ ಇರಾನ್ ಮೀಡಿಯಾ ಮತ್ತು ನಾರ್ತ್ ಕೊರಿಯಾದ ಮೀಡಿಯಾಗಳು ಎರಡೂ ಸಹ ಹೇಳ್ಕೊಂಡಿದ್ದಾವೆ. ಅವುಗಳ ಪ್ರಕಾರ ಕಿಮ್ ಜಾಂಗ್ ಉನ್ ಅಮೆರಿಕವನ್ನು ಉಗ್ರವಾದಿ ದೇಶ, ಉಗ್ರವಾದ ಹರಡ್ತಾ ಇರುವಂತಹ ದೇಶ ಅಂತ ಕರೆದು ಅಮೆರಿಕದ ದಾಳಿ ಏನಿದೆಯಲ್ಲ, ಅಮೆರಿಕ ಮತ್ತು ಇಸ್ರೇಲ್ನ ದಾಳಿ ಇರಾನ್ ಮೇಲೆ, ಅದನ್ನು ಖಂಡತುಂಡವಾಗಿ ಖಂಡಿಸಿದ್ದಾನೆ. ಅದರ ಜೊತೆಗೆ ಈ ಅಮೆರಿಕ ಅನ್ನುವಂತಹ ದೇಶ ಉದ್ದೇಶಪೂರ್ವಕವಾಗಿ ಶಾಂತಿ ಕದಡುವ ಕೆಲಸಗಳನ್ನು ಮಾಡುತ್ತೆ, ಎಲ್ಲರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಹೋಗುತ್ತೆ, ಎಲ್ಲರನ್ನೂ ಸಹ ತನ್ನ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ನೋಡುತ್ತೆ. ಹಾಗಾಗಿ ಅದು ಉಗ್ರವಾದಿ ದೇಶ, ಯಾರನ್ನೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ, ಅದರ ಕೈಗೆ ಸಿಕ್ಕವ್ರನ್ನೆಲ್ಲ ಹೊಡೆಯೋ ಪ್ರಯತ್ನ ಮಾಡುತ್ತೆ. ಅದಕ್ಕೆ ಸರಿಯಾದ ಪಾಠ ಕಲಿಸೋ ಕಾಲ ಬರುತ್ತೆ ಅನ್ನುವ ರೀತಿಯಲ್ಲಿ ಕಿಮ್ ಜಾಂಗ್ ಉನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಎರಡೂ ದೇಶಗಳ ಮೀಡಿಯಾಗಳು, ಇರಾನ್ ಮತ್ತು ನಾರ್ತ್ ಕೊರಿಯಾದ ಮೀಡಿಯಾಗಳು ಹೇಳ್ಕೊಳ್ತಿದ್ದಾವೆ. ಸೊ ಅಲ್ಲಿಗೆ ಕಿಮ್ ಜಾಂಗ್ ಉನ್ ಈ ಯುದ್ಧದಲ್ಲಿ ಅಧಿಕೃತವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಂತಾಯಿತು. ಈ ಹಿಂದೆ ಸಹ ಯುದ್ಧ ಆರಂಭದಲ್ಲಿ ಯಾವುದೋ ಸ್ಟೇಟ್ಮೆಂಟ್ ಬಂದಂಗಿತ್ತು, ಅದು ಎಲ್ಲೂ ಮತ್ತೆ ಈಗ ಕಾಣಿಸ್ಕೊಳ್ತಿಲ್ಲ. ಸರ್ಚ್ ಮಾಡಿದೆ ನಾನು, ಆವಾಗ ಕೂಡ ಇರಾನ್ ಮೇಲಿನ ದಾಳಿಯನ್ನು ನಾನು ಖಂಡಿಸ್ತೀನಿ ಅಂತ ಹೇಳ್ದಂಗಿತ್ತು. ಆದರೆ ಈ ಸ್ಟೇಟ್ಮೆಂಟ್ ಈಗ ಅಧಿಕೃತವಾಗಿ ಎಲ್ಲ ಕಡೆ ಪ್ರಕಟ ಆಗ್ತಿರೋದು. ಅದರ ಜೊತೆಗೆ ಆತ ಹೇಳಿದ್ದು, ಒಂದು ರಾಷ್ಟ್ರದ ಸರ್ವೋಚ್ಚ ನಾಯಕನನ್ನು ಕೊಲ್ಲೋದು ಅಂದರೆ ಅದನ್ನು ಯಾರೂ ಸಹ ಸಮರ್ಥಿಸೋದಕ್ಕೆ ಆಗೋದಿಲ್ಲ. ಇನ್ನೊಂದು ರಾಷ್ಟ್ರದ ಸರ್ವೋಚ್ಚ ನಾಯಕನನ್ನು ಇವರು ಅಮೆರಿಕ ಹೋಗಿ ಕೊಲ್ಲೋದು ಸರಿಯಲ್ಲ, ಇದು ಅವ್ರು ಮಾಡ್ಕೊಂಡು ಬರ್ತಿರುವಂತಹ ಗೂಂಡಾಗಿರಿ ಅಂತ ಕಿಮ್ ಜಾಂಗ್ ಉನ್ ಹೇಳ್ಕೊಂಡಿದ್ದಾನೆ. ಕಿಮ್ ಜಾಂಗ್ ಉನ್ ಈ ಯುದ್ಧ ಆರಂಭ ಆಗೋದಕ್ಕಿಂತ ಮೊದಲೇನೆ ತಾನು ಬದುಕಿದ್ದೀನಿ, ಇರಾನ್ಗೆ ಕೈ ಜೋಡಿಸಬಹುದು, ಇರಾನ್ಗೆ ಸಪೋರ್ಟ್ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಸೌತ್ ಕೊರಿಯಾ ಮತ್ತು ಅಮೆರಿಕ ಜಂಟಿ ಯುದ್ಧಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಸಮುದ್ರದಲ್ಲಿ ಜಪಾನ್ ಕಡೆಗೆ ನಾರ್ತ್ ಕೊರಿಯಾ ಕಡೆಯಿಂದ ಒಂದಷ್ಟು ರಾಕೆಟ್ಗಳನ್ನು, ಸೂಪರ್ ಸೋನಿಕ್ ಮಿಸೈಲ್ಗಳನ್ನು ಬಿಟ್ಟಿದ್ದ ಯಾರು, ಕಿಮ್ ಜಾಂಗ್ ಉನ್. ಅವನ್ನ ಪೂರ್ತಿ ಪವರಲ್ಲಿ ಬಿಡಲಿಲ್ಲ, ಹಾಫ್ ಪವರಲ್ಲಿ ಬಿಟ್ಟು ಸಮುದ್ರದಲ್ಲಿ ಬೀಳೋ ಹಾಗೆ ನೋಡ್ಕೊಂಡಿದ್ದ. ಆ ಮೂಲಕ ನಾನಿದ್ದೀನಿ,
ನಾನು ಬದುಕಿದ್ದೀನಿ, ನಾವು ಇದ್ದೀವಿ, ನಿಮ್ಮನ್ನು ಎದುರಿಸೋದಕ್ಕೆ ನಾವಿದ್ದೀವಿ ಅನ್ನೋದನ್ನು ಒಂದು ಎಚ್ಚರಿಕೆಯನ್ನು ಈ ಯುದ್ಧ ಆರಂಭ ಆಗೋಕ್ಕೆ ಮೊದಲೇ ಕೊಟ್ಟಿದ್ದ. ಯಾವಾಗ ಅಮೆರಿಕ ಹೇಳ್ತಿತ್ತಲ್ಲ ಇರಾನ್ ಮೇಲೆ ದಾಳಿ ಮಾಡಿಬಿಡ್ತೀವಿ ಅನ್ನೋದು, ಆ ಸಂದರ್ಭದಲ್ಲೇ ನಾರ್ತ್ ಕೊರಿಯಾ ಕಿಮ್ ಜಾಂಗ್ ಉನ್ ಈ ಕೃತ್ಯವನ್ನು, ಈ ಕೆಲಸವನ್ನು ಮಾಡಿದ್ರು. ಆ ಮೂಲಕ ಇರಾನ್ ಮೇಲೆ ದಾಳಿ ಆದರೆ ಅಮೆರಿಕ ವಿರುದ್ಧ ನಿಲ್ಲೋ ದೇಶಗಳ ಪಟ್ಟಿಯಲ್ಲಿ ಕಿಮ್ ಜಾಂಗ್ ಉನ್ ಸಹ ಸೇರ್ತಾರೆ, ನಾರ್ತ್ ಕೊರಿಯಾನೂ ಸೇರುತ್ತೆ, ಚೈನಾ ಸೇರುತ್ತೆ, ರಷ್ಯಾ ಸೇರುತ್ತೆ ಅನ್ನೋದ್ರ ಬಗ್ಗೆ ಆಗಲೇ ಸ್ಪಷ್ಟತೆ ಸಿಕ್ಕಿತ್ತು. ನೇರವಾಗಿ ಸೇರ್ತಾರಾ ಇಂಡೈರೆಕ್ಟ್ ಆಗಿ ಸೇರ್ತಾರಾ ಅದು ಬೇರೆ ವಿಚಾರವಾಗಿತ್ತು. ಈಗ ಏನು ಇರಾನ್ ಇಷ್ಟೆಲ್ಲ ಹೊಡೆಯುತ್ತಾ ಇದೆಯಲ್ಲ, ಅಮೆರಿಕದ ಫೈಟರ್ ಜೆಟ್ಗಳನ್ನೇ ಹೊಡೆದು ಬಿಸಾಕ್ತಿದೆಯಲ್ಲ, ಅವರ ಸೇನಾ ನೆಲೆಗಳು, ವಾಯು ನೆಲೆಗಳು ಅರಬ್ ರಾಷ್ಟ್ರಗಳಲ್ಲಿ ಇರೋದನ್ನು ಕರೆಕ್ಟಾಗಿ ನಿಖರವಾಗಿ ಹೊಡೆದು ಉಳಿಸ್ತಾ ಇದೆಯಲ್ಲ, ಹೇಗೆ ಸಾಧ್ಯ ಆಗ್ತಿದೆ ಅನ್ಕೊಂಡಿದ್ದೀರಿ? ರಷ್ಯಾ ಮತ್ತು ಚೈನಾ ತಮ್ಮಲ್ಲಿರುವಂತಹ ಸ್ಯಾಟಲೈಟ್ಗಳ ಮೂಲಕ ನಿಖರ ಮಾಹಿತಿಯನ್ನು, ಲೊಕೇಶನ್ಗಳನ್ನು ಕೊಡ್ತಾ ಇದೆ ಅನ್ನೋ ಆರೋಪ ಇದೆ. ಅವರು ಇಂಡೈರೆಕ್ಟ್ ಆಗಿ ಮಿಸೈಲ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳಿದೆ. ನಾರ್ತ್ ಕೊರಿಯಾ ಸಹ, ಕಿಮ್ ಜಾಂಗ್ ಉನ್ ಸಹ ಮಿಸೈಲ್ ಕೊಡ್ತಿದ್ದಾನೆ ಅನ್ನುವಂಥ ಆರೋಪಗಳಿದ್ದಾವೆ. ಆ ಹಿನ್ನೆಲೆಯಲ್ಲೇ ಇರಾನ್ ಅಷ್ಟು ಶಕ್ತಿಶಾಲಿಯಾಗಿ, ಅಷ್ಟು ಸದೃಢವಾಗಿ ಹೋರಾಡ್ತಿರೋದು. ಇಲ್ಲದೆ ಹೋಗಿದ್ರೆ ಇರಾನ್ ಕೈಯಲ್ಲಿ ಆಗ್ತಿರ್ಲಿಲ್ಲ ಅಂತ ಅಮೆರಿಕದ ಕೆಲವರು ಹೇಳ್ಕೊಳ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಸರ್ಕಾರದಲ್ಲಿ ಇರೋರು ಸಹ ಸಾಕಷ್ಟು ಜನ ರಷ್ಯಾ ಮತ್ತು ಚೈನಾ ಕಡೆ ಕೈ ತೋರಿಸ್ತಿದ್ದಾರೆ. ಕಿಮ್ ಜಾಂಗ್ ಉನ್ನ ಜಾಸ್ತಿ ಅವರು ಈಗ ಕೆದಕ್ತಾ ಇಲ್ಲ. ಯಾಕಂದರೆ ಅವನ್ನ ಹೆಚ್ಚು ಕೆದಕ್ಬಿಟ್ರೆ ಅವನು ತಿಕ್ಕಲು ರಾಜ. ಟ್ರಂಪೇ ತಿಕ್ಲ ಅಂದರೆ ಟ್ರಂಪ್ಗಿಂತ ತಲೆ ಕೆಟ್ಟ ವ್ಯಕ್ತಿ ಕಿಮ್ ಜಾಂಗ್ ಉನ್. ಸೊ ಅವನು ಏನು ಮಾಡಿಬಿಡ್ತಾನೋ ಅನ್ನುವ ಭಯ ಅವನ್ನ ಕೆದಕದೇ ಇಟ್ಟಿದೆ. ಅಮೆರಿಕದವರು ಒಂದು ಸಹವಾಸಕ್ಕೆ ಹೋಗ್ತಿಲ್ಲ. ಅವನ ಹೆಸರೇ ಎತ್ತಾ ಇಲ್ಲ ಪಾಪ, ಯಾಕೋ ಈ ಯುದ್ಧದಲ್ಲಿ ಅವನ ಹೆಸರೇ ಎತ್ತಾ ಇಲ್ಲ. ಬಟ್ ಈ ಇರಾನ್ ಮತ್ತು ನಾರ್ತ್ ಕೊರಿಯಾದ ಸಂಬಂಧಗಳನ್ನು ನೋಡೋದಾದರೆ 1979ರಲ್ಲಿ ಯಾವಾಗ ಇರಾನ್ನಲ್ಲಿ ಕ್ರಾಂತಿಯಾಗಿ ಖಾಮಿನೇಯಿ ಅಥವಾ ಆಯುಥುಲ್ಲಾಗಳು ಆಡಳಿತಕ್ಕೆ ಬಂದರು, ಮೊದಲನೇ ಆಯುಥುಲ್ಲಾ ಬಂದರು 1979ರಲ್ಲಿ. ಆ ಸಂದರ್ಭದಲ್ಲಿ ಆಗ ಇದ್ದಂತಹ ಮೊದಲ ಈ ಕಿಮ್ ಜಾಂಗ್ ಉನ್ನ ತಾತ, ಆ ತಾತ ಮತ್ತು ಆಗಿನ ಆಯುಥುಲ್ಲಾ ತುಂಬ ಸ್ನೇಹಮಯವಾಗಿದ್ದರು. ಒಟ್ಟೊಟ್ಟಿಗೆ ಕೂತ್ಕೊಂಡು ಮೀಟಿಂಗ್ಗಳು ಮಾಡ್ತಿದ್ರು, ಒಪ್ಪಂದಗಳು ಮಾಡ್ಕೊಳ್ತಿದ್ರು, ಒಬ್ರಿಗೊಬ್ರು ಸಹಕಾರ ಕೊಡ್ತಿದ್ರು. ಯಾಕೆಂದರೆ ಇಬ್ಬರು ಶತ್ರುಗಳು ಸಮಾನರಾಗಿದ್ದರು, ಒಬ್ಬರೇ ಆಗಿದ್ದರು, ಅಮೇರಿಕ ಆಗಿತ್ತು. ಸೊ ಆಗಿನಿಂದಲೂ 1979ರಿಂದಲೂ ಸಹ ನಾರ್ತ್ ಕೊರಿಯಾ ಮತ್ತು ಇರಾನ್ ನಡುವಿನ ಸಂಬಂಧಗಳು ಚೆನ್ನಾಗೇ ಇದ್ದಾವೆ. ನಾರ್ತ್ ಕೊರಿಯಾ ಇವರ ಹತ್ರ ಬಹಳ ವ್ಯಾಪಾರಗಳನ್ನು ಗುಟ್ಟಾಗಿ ಮಾಡ್ಕೊಳ್ಳುತ್ತೆ, ಓಪನ್ ಆಗು ಒಂದಷ್ಟು ಮಾಡ್ಕೊಳ್ಳುತ್ತೆ, ಮಿಸೈಲ್ಗಳು ಎಕ್ಸ್ಚೇಂಜ್ ಆಗ್ತವೆ ಅನ್ನೋದು ಸಾಕಷ್ಟು ಕಡೆ ಗೊತ್ತಿರುವಂತಹ ವಿಚಾರ. ಚೈನಾ ಹೇಗೆ ಬೇರೆ ಬೇರೆ ದಾರಿಗಳಲ್ಲಿ, ಬೇರೆ ಬೇರೆ ಹೆಸರುಗಳಲ್ಲಿ ಏನೇನೋ ಪ್ಲ್ಯಾನ್ಗಳನ್ನು ಮಾಡಿ, ಸ್ಕೀಮುಗಳನ್ನು ಮಾಡಿ ಇರಾನ್ ಬಳಿ ತೈಲವನ್ನು ಅದು ಪರ್ಚೇಸ್ ಮಾಡುತ್ತೆ, ಅದೇ ರೀತಿ ಇರಾನ್ನ ಆರ್ಥಿಕತೆಗೆ ಅದು ಇಂಡೈರೆಕ್ಟಾಗಿ ಚೈನಾ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದೆಯೋ ಅದೇ ರೀತಿ ಮಿಸೈಲ್ ವಿಚಾರದಲ್ಲಿ ನಾರ್ತ್ ಕೊರಿಯಾ ಇರಾನು ಸಪೋರ್ಟ್ ಮಾಡ್ಕೊಂಡೇ ಬರ್ತಿದ್ದಾವೆ. ಬಟ್ ಆಶ್ಚರ್ಯ ಆಗ್ತಿರೋದೇನೆಂದರೆ ನಾರ್ತ್ ಕೊರಿಯಾ ಇಲ್ಲಿಯವರೆಗೆ ಇರಾನ್ಗೆ ಪರಮಾಣು ಬಾಂಬುಗಳನ್ನು ಅಥವಾ ಅದಕ್ಕೆ ತಯಾರಿ ಮಾಡೋದಕ್ಕೆ ಬೇಕಾದಂತಹ ಯುರೇನಿಯಮನ್ನು ಕೊಡುವ ಪ್ರಯತ್ನವನ್ನು ಮಾಡಿಲ್ಲ ಅನಿಸುತ್ತೆ. ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಇರಾನ್ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದ್ದಿರೋದು. ನಾರ್ತ್ ಕೊರಿಯಾ ಹತ್ರ ಇದೆ ನ್ಯೂಕ್ಲಿಯರ್ ಬಾಂಬ್. ಅವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಬಂದು 20 ವರ್ಷ ಆಯಿತು. 20 ವರ್ಷದ ಹಿಂದೆನೇ ನಾರ್ತ್ ಕೊರಿಯಾದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದೆ. ಇವತ್ತಿಗೂ ಸಹ ಅವರ ಅಮೆರಿಕ ಹೇಳೋದು 50ಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ಬಾಂಬುಗಳು ರೆಡಿಯಾಗಿದ್ದಾವೆ. ಅವರು ಯಾವ ಮೂಮೆಂಟ್ ಬೇಕಾದ್ರೆ ಹಾಕ್ಬಿಡ್ತವೆ. ತುಂಬ ಹೆವಿ ನ್ಯೂಕ್ಲಿಯರ್ ಬಾಂಬ್ಸ್ ಇದ್ದಾವೆ ಅಂತ. ಅದಕ್ಕೆ ಕೆಲವರೆಲ್ಲ ಜೋಕ್ ಮಾಡೋದು, ಇರಾನ್ ಮೇಲೆ ಯಾಕೆ ಅಮೆರಿಕ ಯುದ್ಧಕ್ಕೆ ಹೋಯ್ತು ಅಂದರೆ ಅವ್ರ ಹತ್ರ ನ್ಯೂಕ್ಲಿಯರ್ ಇಲ್ಲ ಅಂತ. ನಾರ್ತ್ ಕೊರಿಯಾ ಮೇಲೆ ಯಾಕೆ ಹೋಗಲ್ಲ ಅಂದರೆ ಅವ್ರ ಹತ್ರ ನ್ಯೂಕ್ಲಿಯರ್ ಇದೆ ಅಂತ. ಇಷ್ಟೇ ವ್ಯತ್ಯಾಸ ಅಂತ. ಇನ್ನು ನಾರ್ತ್ ಕೊರಿಯಾ ಮತ್ತು ಅಮೆರಿಕ ನಡುವೆ ಒಂದು ಮಟ್ಟದ ಮಾತುಕತೆ ಟ್ರಂಪ್ ಮೊದಲ ಬಾರಿ ಪ್ರೆಸಿಡೆಂಟ್ ಆಗಿದ್ದಾಗ ನಡೆದಿತ್ತು. ಏನೂ ಫಲಪ್ರದ ಆಗಲಿಲ್ಲ. ಯಾಕಂದರೆ ಅವನು ಯಾವುದಕ್ಕೂ ಬಗ್ಗಲ್ಲ, ಇವನು ಯಾವುದಕ್ಕೂ ಬಗ್ಗಲ್ಲ, ಇಬ್ಬರು ಬಗ್ಗಲ್ಲ, ಹಾಗಾಗಿ ಏನೂ ಆಗಿರಲಿಲ್ಲ. ಈಗಲೂ ಅಮೆರಿಕ ಹೇಳುವಂಥದ್ದು ನಾರ್ತ್ ಕೊರಿಯಾ ತನ್ನಲ್ಲಿರುವ ಎಲ್ಲ ಪರಮಾಣು ಅಸ್ತ್ರಗಳನ್ನು ತ್ಯಜಿಸಿ ನಾಶ ಮಾಡಿ ನಮ್ಮ ಹತ್ರ ಬಂದರೆ ನಾವು ಮಾತುಕತೆ ಮಾಡಿ ಒಪ್ಪಂದ ಮಾಡಿಕೊಂಡು ನಿಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ. ನಾರ್ತ್ ಕೊರಿಯಾ ಹೇಳ್ತಿರುವಂಥದ್ದು ನ್ಯೂಕ್ಲಿಯರ್ ವೆಪನ್ ಇರುವಂತಹ ದೇಶಗಳು, ಬೇರೆ ದೇಶಗಳ ಜೊತೆ ನೀವು ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದೀರೋ ನಿಮಗೆ ಬೇಕಾದರೆ ಅದೇ ರೀತಿ ಬನ್ನಿ, ನಮ್ಮ ನ್ಯೂಕ್ಲಿಯರ್ ಪವರನ್ನು ಒಪ್ಕೊಂಡು ಬನ್ನಿ. ನ್ಯೂಕ್ಲಿಯರ್ ಪವರ್ ಇರೋ ದೇಶದ ಜೊತೆ ಹೇಗೆ ಮಾತುಕತೆ ನಡೆಸಬೇಕು ಆ ರೀತಿ ನಡೆಸಿ. ನ್ಯೂಕ್ಲಿಯರ್ ಬಾಂಬು ಬಿಡ್ರಿ, ಅದನ್ನು ತ್ಯಜಿಸ್ಬಿಡಿ, ನಾಶ ಮಾಡಿ ಅಂತಂದರೆ ಅದೆಲ್ಲ ಆಗದೇ ಇರೋ ಕೆಲಸ ಅಂತ ನಾರ್ತ್ ಕೊರಿಯಾ ಹೇಳ್ಕೊಂಡು ಓಡಾಡ್ತಿದೆ. ಸೊ ಇದಿಷ್ಟು ಈಗ ಆಗಿರುವಂತಹ ಡೆವಲಪ್ಮೆಂಟ್. ನಾರ್ತ್ ಕೊರಿಯಾದ ಕಿಮ್ ಜಾಂಗ್ ಉನ್ ಹೇಳಿಕೆ ಒಂದು ಬಂದಿದೆ. ಆ ಹೇಳಿಕೆಯ ಪ್ರಕಾರ ಅಮೇರಿಕನ ಆತ ಉಗ್ರವಾದಿ ದೇಶ, ಉಗ್ರವಾದವನ್ನು ಹರಡುವಂತಹ ದೇಶ, ಭಯೋತ್ಪಾದಕ ದೇಶ ಅಂತ ಕರೆದಿದ್ದಾನೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಮತ್ತು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.